ನಾರದರೆ ಅವರು ಕಮಲ ಚಕ್ರವರ್ತಿ ಈ ಪೀಠವನ್ನು ಅಲಂಕರಿಸಿ ಸಂತೋಷ ಅವರು ನಾರದರೆ ನಿನ್ನ ಮನೆಯಲ್ಲಿ ಸರ್ವರು ಕ್ಷೇಮದಿಂದ ಇರುವರು ಸ್ವಾಮಿ. ಸ್ವಾಮಿ ನಾರದರೆ ನಮ್ಮ ಅಂತಃಕರಣದಿಂದ ನಮಗೆ ತಾವು ಕೊರತೆ ಇಲ್ಲ, ಸರ್ವರು ಸುಖದಿಂದ ಇರುವರು. ನೀವು ತಾವು ಲೋಕ ಸಂಚರಿಸಿ ಮಾಡಿ ಬಂದಿರಿ, ಹೊಸ ವರ್ತಮಾನಗಳು ಸಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳಿವೆ. ಹಾಗೂ ಸ್ವಾಮಿ ನಾರದರೆ ಎಲ್ಲ ಮಗಳ ವಿವಾಹಕ್ಕಾಗಿ ರಾಜಕುಮಾರರು ಚಿತ್ರಪಟಗಳಿಗಾಗಿ ಅನೇಕ ದೇಶಕ್ಕೆ ದೂತರನ್ನು ಕಳಿಸಿರುವನು. ಈ ಸಂಗತಿ ಏನಾದರೂ ತಿಳಿದಿದ್ದರೆ ಚೆನ್ನಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳಬೇಕು. ಸ್ವಾಮಿ ನಾರದರೆ ಚೆನ್ನಾಗಿ ಹೇಳಿರಿ ಸ್ವಾಮಿ ನಾರದರೆ. ಸ್ವಾಮಿ ಆದರೆ ಆ ರಾಜಪುತ್ರರು ನಿನ್ನ ಮಗನ ಪಾದಗಳಿಗೆ ಆಡಲು ಸರಿಯಾರು ಸ್ವಾಮಿ ನಾದರೆ ನಿನಗೇನು ಸಾವಿರಾರು ಮಂದಿ
ಭಾಗ್ಯವತರನ್ನಂತಾಯಿತು, ಕುರುಡಿನಿಗೆ ಕಣ್ಣುಗಳು ಬಂದಂತಾಯಿತು. ನಿಮ್ಮ ಮಾತಿನ ಅಭಿಪ್ರಾಯದಿಂದ ಎನ್ನ ಮನಸ್ಸಿಗೆ ಆನಂದವಾಯಿತು. ಸ್ವಾಮಿ ನಾರದರೇ, ಲೋಕ ಸಂಚರಿಸಿ ಮಾಡುತ್ತಿರುವುದು ತಮಗೆ ತಿಳಿಯದು ಸಂಗತಿ ಸಾಗುತ್ತಿರುವುದು. ಸ್ವಾಮಿ ನಾರದರೇ, ರಚಯಿತೆಯರಿಗೆ ಯತ್ನ ಮಾಡಬಾರದು, ನಿಮ್ಮದು ಸಂತೋಷ ಸಂತೋಷ. ತಕ್ಕ ವರ್ಣ ಹೇಗಿರಬೇಕೆಂದರೆ ವಿದ್ಯಾ ಬುದ್ಧಿಯಲ್ಲಿ ವಿಶಾರದನಾಗಿರಬೇಕು, ಉನ್ನತ ರೂಪವಂತನಾಗಿರಬೇಕು, ಕಾರಣ ವಯಸ್ಕರನಾಗಿರಬೇಕು. ಶಿವನಾದ ಸಹಗಳಿರುವ ತಮ್ಮ ಮೊಮ್ಮಗಳಾದ ರತಿದೇವಿಗೆ ಲಗ್ನವನ್ನು ಮಾಡಿ ಕೀರ್ತಿ ಪಡಬೇಕಂತ ಆಗಿರುವುದರಿಂದ ವಿಷಯವನ್ನು ಭಿನ್ನಪ ಸ್ವಾಮಿ ನಾರದರೆ ಚೆನ್ನಾಗಿ ಹೇಳಿದ್ರು ಸ್ವಾಮಿ ನಾರದರೆ. ಅದು ಹೇಳು ಚೆನ್ನಾಗಿ ಹೇಳಿದ್ರು ಸ್ವಾಮಿ. ಕಾಮತಿ ಎಂಬ ನಗರದಲ್ಲಿ ಕೃಷ್ಣನ ಮಗನಾದ ಮನ್ಮಥನು ಅಜ್ಞಾತ ವರ್ಷದವನು ವಿದ್ಯಾ ಬುದ್ಧಿಯಲ್ಲಿ ಶಾರದನು ಲೋಕವನ್ನು ಜಯಿಸುವ ಪ್ರಾಣವಿಲ್ಲವನು ಆತನನ್ನು ವರ್ಣಿಸಲು ಆ ಅಧಿಶೇಷಿನಾದರೂ ಅಸಾಧ್ಯವಾಗಿರುವುದು. ಅವರು ಮಹಾರಾಜರೇ, ಸ್ವಾಮಿ ನಾರದರೆ ಆತನಿಗೆ ನಿನ್ನ ಮಗನನ್ನು ಕೊಟ್ಟು ಲಗ್ನವನ್ನು ಮಾಡಿ ರಾಜಾಂತರಗಣ್ಯ ಬರಬದಲಾಗಿ ನಿಮಗೆ ಪೂರ್ವ ಜನ್ಮದ ಪುಣ್ಯ. ನಾರದರೆ ನಿಮಗೆ ತೀಡು ಮರಗಟ್ಟಬಲ್ಲರು, ನೀವು ದೊಡ್ಡ ಮನಸ್ಸನಾಗಲ್ಲ. ನನ್ನ ಮಗಳನ್ನು ಕೊಡು ಅಂತ ಹೇಳುವುದಕ್ಕೆ ನಿಮಗೆ ಸ್ವಲ್ಪವಾದರೂ ನಾಟಕ ಇಲ್ಲವೇ? ಆದರೆ ಆ ದ್ರೌಪದಿ ಮಾತು ನಡೆಸಲು ಬಂದಂತೆ ಕಾಣುತ್ತದೆ. ನಿಮ್ಮ ಮಾತಿಗೆ ಮುರಳಾಗಲು ನಾನೇನು ಬುದ್ಧಿಹೀನಲ್ಲ. ಎಲ್ಲಿಗೆ ಸರಿಬಾರದು ಆ ನೀತನ ಸುದ್ದಿ ಈ ಸಭೆಯಲ್ಲಿ ನಿಂತು ಎಲ್ಲ ಮುಂದೆ ಎತ್ತಿದರೆ ಗೋಪಾಶ್ರವು ಮುರಿಯುವುದು. ಸುಮ್ಮನೆ ಮಾತ್ರ ಬರಬೇಕಲ್ಲ, ಆದರೂ ಚಿಂತೆಯಿಲ್ಲ. ಈ ವೇಳೆಯಲ್ಲಿ ಹೇಗಾದರೂ ಸಹಿಸಿಕೊಂಡರೆ ಇನ್ನು ಮುಂದೆ ಇಂಥ ಸುದ್ದಿಗಳು ಎನ್ನ ಕನ್ನಡಕ್ಕೆ ಆಗದಿರಬಹುದು. ಅದು ಹೇಳು ಚೆನ್ನಾಗಿ ಹೇಳಿದೆ.
ನಾರದರೆ ಎನ್ನ ಮೇಲೆ ಇಷ್ಟ ದೋಷ ಬರಲು ಕಾರಣವೇನು? ನೀವಾಗಿ ಕೇಳಿದರೆ ನಾನಾಗಿ ಹೇಳಿದೆನಲ್ಲ, ಇದರಲ್ಲಿ ನನ್ನ ತಪ್ಪು ಹೇಳಿದೆ. ಅವರು ಮಹಾರಾಜನೇ, ಸ್ವಾಮಿ ನಾರದರೆ ನಿನ್ನ ಮಗಳು ನಿನ್ನಿಷ್ಟ, ನಿನ್ನ ಮನಸ್ಸಿಗೆ ಬಂದವರನ್ನು ಕೊಟ್ಟು ಲಗ್ನವನ್ನು ಮಾಡಬಾರದು. ಇದಕ್ಕೆ ನಾನೇನು ಅಷ್ಟ ಬರಲಿ? ಅವರು ಮಹಾರಾಜನೇ, ಸ್ವಾಮಿ ನಾರದರೆ ಆದರೂ ಇದೇ ಸಿಟ್ಟಿನಿಂದ ಮರೆತರೆ ಲಗ್ನಕ್ಕೆ ಮಾತ್ರ ನನ್ನನ್ನು ಮರೆಯಬೇಡ. ಯಾಕಂದರೆ ಇದೇ ಸಿಟ್ಟಿನಿಂದ ಮರೆತರೆ ನಾವೇನು ಮಾಡೋಣ? ಅವರು ಮಹಾರಾಜ, ಸ್ವಾಮಿ ನಾರದರೆ ಈ ಲಗ್ನದೊಳಗೆ ನಾಲ್ಕರ ಸಹಾಯ ಹೋಗಿರಬೇಕು. ಇಲ್ಲಿ ನಾನು ಹೋಗಿಬರಬೇಕು. ಎಲ್ಲಿಗೆ ಅಪ್ಪಣೆಯನ್ನು ಕೊಡಿ ರಾಜ, ಸಂತೋಷಬೇಕು. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ. ಪ್ರೇಮಿ ನಾನು ಬಂದ ಕಾರ್ಯವು ಕೆಟ್ಟದಾಯಿತು. ಹೌದು ದೇವ. ಆದರೂ ಚಿಂತೆ ಇಲ್ಲ. ಸದ್ಯಕ್ಕೆ ವ್ಯಕ್ತಿಗೆ ಎಲ್ಲರೂ ಹೋಗೋಣ ನಡೆಯಪ್ಪ. ಎಲ್ಲಾದ್ರೂ ಇದೆಯಪ್ಪ ನೀವು ಯಪ್ಪ ಅರ್ತಿದ್ದೇವೆ ಬಾ ಮಯವ. ಶೀಘ್ರವೇ ಕಲ್ಯಾಣ ಪ್ರಾಪ್ತವಸ್ತು. ಏನಂತ ಹೇಳ್ತಾಯಿ? ಹೇಳಿ ಕೇಳಿ ಅದೇನು ಚೆನ್ನಾಗಿ ಹೇಳುತ್ತಾಳೆ? ಮುನಿ ಪಾದಕ್ಕೆ ನಮಿಬೇಡ, ಮುನಿ ಪಾದಕ್ಕೆ ತಾವು ಬಹಳ ದಿವಸಕ್ಕೆ ಭ್ರೂಣವಾಯಿತು. ಮತ್ತೇನಾದರೂ ಹೊಸ ಸಂಗತಿ ಇರುವುದೇ ಹೇಗೆ ಸ್ವಾಮಿ? ಸಜ್ಜನಾ ಪ್ರೇಮಿ ಅಮ್ಮ ರೆಡ್ಡಿದೇವಿ, ಸ್ವಾಮಿನಾರಾಯಣ. ಈ ನಾದರೂ ಸುಮ್ಮನೆ ಬರವರೇ ಉತ್ತಮ. ಹೌದಾತ? ಅಮ್ಮ ಅದೇನು ಹೊಸ ಸಂಗತಿ ಇರುವುದು? ಎನ್ನ ಮುಂದೆ ವಿವಾದವಾಗಿ ಹೇಳಿ ಸ್ವಾಮಿನಿ,
ಬಿಡಿ ಸಣ್ಣ ಮನದ ಆಲೋಚನೆ. ಅಮ್ಮ ಮಗಳೇ ಹೌದು ಸ್ವಾಮಿ. ಆ ರಾತ್ರಿ ಹೇಳುವಂತ ತಾಯಿ ಕೇಳ್ತಾಯಿ ನಿನ್ನನ್ನು ಕೇಳುವುದಕ್ಕೆ ದ್ರೌಪದಿ ಅಮ್ಮನವರು ಬಂದಿದ್ದರೆ ನಿಮ್ಮ ತಂದೆಯಾದ ಕಮಲರಾಜರು ಕೃಷ್ಣನನ್ನು ಪಡಿಪಡಿಯಿಂದ ನಿಂದಿಸಿ ಆ ದ್ರೌಪದಿ ಅಮ್ಮನವರನ್ನು ಹೊರಗೆ ಬಿಟ್ಟು ಹೊರಗುಡುಪಿಸಿದನು. ಸ್ವಾಮಿನಾರದಲ್ಲಿ ಅದೇ ಸಮಯಕ್ಕೆ ನಾನು ಹೋಗಲು ನೀನು ಹೋಗಲು ಈರಪ್ಪನ ಚಿತ್ರದಂದು ವೀರಪ್ಪನ ಮೇಲೆ ಹಾಕಿದಂತೆ ಆ ದ್ರೌಪದಿ ಅಮ್ಮನವರು ಸಿಟ್ಟಿನ ತಂದು ನಮ್ಮ ಮೈಯ ಮೇಲೆ ಹಾಕುವುದಾಗಿ ನಮ್ಮ ಮೈಯಲ್ಲಿರುವ ಬಿಟ್ಟು ಹೋಯಿತು. ಅಮ್ಮ ಇದ್ದೀದೇವಿ ತಾತ ನಿನ್ನ ಮನ್ಮಥನ ಆಸೆಯನ್ನು ಬಿಟ್ಟುಬಿಡು ಮಗಳೇ. ಒಬ್ಬ ಯಥೋಚಿತ ರಾಜಪುತ್ರನಿಗೆ ಹೆಂಡತಿಯಾಗಿ ಬಾಳುವುದು ನಿನ್ನ ದುರ್ಗವು. ಯಾರು ಮಾಡುವುದೇನು? ಅಮ್ಮ ಇದ್ದೀದೇವಿ ಸ್ವಾಮಿನಾರದಲ್ಲಿ ನಿನ್ನ ಮನ್ಮಥನ ಆಸೆಯನ್ನು ಬಿಡು, ಎನ್ನಿನ ಅಪ್ಪಣೆಯನ್ನು ಕೊಡು ಮಗಳೇ. ಈಗಲೇ ನಾನು ಹೋಗಿದರು. ಸಂತೋಷದಿಂದ ಹೋಗಿ ಬಂದಿದ್ದರು ನೀ ಬಿಡು.
ಜನಕ ನನ್ನ ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ನಂದಿನಿ ನನ್ನ ಮಡಬೇಕು ಅಪ್ಪಯ್ಯ ಅಮ್ಮ ಅಲ್ಲದೆ ಇಲ್ಲಿಗೆ ಬಂದ ಕಾರಣವೇನು ಎಂದು ನಿನಗೆ ಗೊತ್ತಿಲ್ಲವೇ? ಹೌದು ಮಗಳೇ. ಜನಕ ಅಮ್ಮ ಮಗಳೇ, ಇಂಥ ಕಾರ್ಯವನ್ನು ಮಾಡಿಬಿಟ್ಟಿಯಲ್ಲ, ಏನು ಅಂತ ಕಾರ್ಯವನ್ನು ಮಾಡುವೆನು ಮಗಳೇ? ಹೇಳುವನಿ ಕೇಳು. ಅದು ಏನು ಚೆನ್ನಾಗಿ ಹೇಳು ಮಗಳೇ. ಹಿಂದಿನ ದಿನದ ದೃಪದ ನಂದಿನಿಯಾದ ದ್ರೌಪದಿಯು ಮನ್ಮಥನಿಗೆ ನನ್ನನ್ನು ಕೇಳಲಿಕ್ಕೆ ಬಂದಿದ್ದರೆ, ಹೌದು ಮಗಳೇ. ಅಮ್ಮ ಮಗಳೇ, ಅಪ್ಪಯ್ಯ ಅಮ್ಮ ನಂದಿನಿ ತುಂಬಿದ ಸಭೆಯಲ್ಲಿ ಸ್ವಲ್ಪವಾದರೂ ಮರ್ಯಾದೆ ಕೊಡದೆ ಬಾಯಿಗೆ ಬಂದಂತೆ ಮಾತನಾಡಿ ಕಳಿಸಿರುವೆಯಲ್ಲ, ಸಹಜವಾಗಿ ಮಾತನಾಡುವನು ಮಗಳೇ. ಆ ಪತಿನದಿಯ ಮನಸ್ಸು ಎಷ್ಟು ನಂದುಕೊಂಡಳು ಏನು. ಎಂತ ಕಾರ್ಯ ಮಾಡಿಬಿಟ್ಟಿಯಲ್ಲ ಪಿತಾ, ಇದೆ ಇನ್ನು ಅದ್ಭುತ. ಹಾಗೂ ಎಲ್ಲ ಚಿನ್ನದ ಬೊಂಬೆಯಾದ ರತೀದೇವಿ ನಮ್ಮ ಆ ಮೂಡಬಲ್ಲನ ಮಗನಿಗೆ ಕೇಳದರೆ ಸರ್ವತಾ ಕೊಡಬೇಕಲ್ಲ ಹಂದ ಹೇಳು. ಆ ಮೂರ್ಖ ಈ ತುಂಬಿದ ಸಭೆಯಲ್ಲಿ ನಿಂತು ಸ್ವಲ್ಪವಾದರೂ ಮರ್ಯಾದೆ ಇಲ್ಲದೆ ಬಿಡಿದರು. ಅಮ್ಮ ನಂದಿನಿ, ಆ ಎಲ್ಲ ಮಾತುಗಳಿಗೆ ಎಲ್ಲ ಕೋಪವು ನಿದ್ರಿಸಲಾರದೆ ಅದನ್ನು ಹೊರಬರುವಾಗಕ್ಕೆ ಮುಗಿಸಿದ ಮಗಳೇ. ಅಮ್ಮ ನಂದಿನಿ, ಮೊದಲು ನೀನು ನಿನ್ನ ಅಂತಃಪುರಕ್ಕೆ ತೆರಳು ಹೀಗರೆ. ಜನಕ ಅಮ್ಮ ನಂದಿನಿ, ಮನ್ಮಥನೇ ಎನ್ನ ಪತಿಯನ್ನು ತಿಳಿದುಕೊಂಡಿರುವೆನು. ಅದು ಎಷ್ಟು ಮಾತ್ರಕ್ಕೆ ಆಗುವುದಿಲ್ಲ ಮಗಳೇ. ಏತಕ್ಕೆ ಆಗುವುದಿಲ್ಲ? ಅಮ್ಮ ನಂದಿನಿ, ಮಗಳ ಆಜ್ಞೆಯನ್ನು ನೆರವೇರಿಸುವುದು ತಂದೆಯಾದ ನಿನ್ನ ಧರ್ಮವಾಗಿರುವುದು. ಆ ಗೊಲ್ಲನ ಮಗನಿಗೆ ಮಾತ್ರ ನಿನ್ನನ್ನು ಕೊಡುವುದಿಲ್ಲ ಮಗಳೇ. ಮನ್ಮಥನೇ ಎನ್ನ ಗಂಡನ ನಿಜವೋ ಅನ್ನೆಲೆ ಏನು ಮಾತನಾಡುವ ಮಗಳೇ? ಮಾತನ್ನೇ ಹೇಳಿದೆ ಜನಕ. ಅಮ್ಮ ನಂದಿನಿ, ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲವೆಂದರೆ ನಾನು ಬಿಡಬೇಕಲ್ಲ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಹೌದೇ? ಹೌದು ಮಗಳೇ. ಮನ್ಮಥನೇ ಎನ್ನ ಗಂಡನ ನಿಜವೋ ಅನ್ನೆಲೆ ದ್ರೌಪದಿಯನ್ನು ತಿಳಿಯದೆ ಹಾಸಿಗೆ ದಬ್ಬಿರುವೆಯಲ್ಲ, ಸಹಜವಾಗಿ ತಪ್ಪಿಸೋಣ ಮಗಳೇ. ನಾನು ಬೇರೆ ರಾಜ್ಯದಲ್ಲಿ ಲಗ್ನವನ್ನು ಮಾಡಿಕೊಳ್ಳುವೇನೆ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಪುತ್ರಿ. ನೀನು ಮಾತನಾಡುತ್ತಿರುವುದೆಲ್ಲ ಹುಚ್ಚು ಮಾತುಗಳು. ಅಮ್ಮ ನಂದಿನಿ, ಮನ್ಮಥನೇ ಎನ್ನ ಪ್ರಾಣದ ಪತಿಯನ್ನು ತಿಳಿದುಕೊಂಡಿರುವೆನು. ಅಪ್ಪಯ್ಯ, ಇಂಥ ಹಠವನ್ನು ತರವಲ್ಲ ಮಗಳೇ. ಈ ಮಾತನ್ನು ನೀನು ತಿಳಿದುಕೊಂಡು ಈಗಲೇ ತಾಯಿಯನ್ನು ಕರೆಸು, ದ್ರೌಪದಿಯನ್ನು ಕರೆಸು. ತಂದೆಯ ತಾಯಿಗಳ ಮಾತನಂತೆ ನಡೆಯುವುದು ಬಿಟ್ಟು ನಿನಗೆ ಇಷ್ಟು ಇಂಥ ಹಠವನ್ನು ಮಾಡಲು ತರವಲ್ಲ ಮಗಳೇ. ಮನ್ಮಥನಿಗೆ ನನ್ನನ್ನು ಕೊಟ್ಟು ವಿದ್ರೋಹದಿಂದ ಲಗ್ನವನ್ನು ಮಾಡಿಕೊಡುತ್ತಂದೆ, ಇದನ್ನು ನಿರಸ್ಕರಿಸಬೇಡ ಎಂದು. ಎನ್ನ ಮೋಹದ ಸುಖರಾದ ರತೀದೇವಿ ಇದನ್ನೇ ಬಾಳಿಗೆ ಹಾಲೇ
ಕೃಷ್ಣನ ಮಗನೇ ಗಂಡನಂದು ಇಂಥ ಕಠೋರವಾದ ಮಾತುಗಳನ್ನು ಹಾಡಿದೆ. ಇದ್ದ ಮಾತನೇ ಅಪ್ಪಯ್ಯ. ನಿನ್ನೆಗೆ ನೆತ್ತಿಯ ಮೇಲೆ ಮಾತ ಕೂಡ ಹಾಡಲಿಲ್ಲ. ಇಷ್ಟು ಚೆಲುವೆ ಯಾತಕ್ಕೆ ಮಂದಮತಿ ಸಣ್ಣವಳಾಗಿ ತಂದೆಯ ತಾಯಿಗಳ ಮಾತನಂತೆ ನಡೆಯೋದು ಬಿಟ್ಟು ನಿನಗೆ ಇಷ್ಟು ದುರ್ಗತಿ ಯಾತಕ್ಕೆ ಬಂದಿತ ಮಗಳೇ? ಇಲ್ಲಿಗೆ ಅನೇಕ ರಾಜ ಚಿತ್ರಪಟಗಳನ್ನು ತರಿಸಿಕೊಡಬೇಕು. ಆ ನೀತನ ಮಗನಂಬುಡು ಬಲಬಲಿಗೆ ಬಾರದೆ ಆ ರಾಜಪುತ್ರರ ಚಿತ್ರಪಟಗಳನ್ನು ರತಿದೇವಿಗೆ ತಂದುಕೊಡು. ಅವುಗಳಲ್ಲಿ ನೋಡಿ ಸಕ್ಕ ವರನ ಮನಸ್ಸು ಎಂದು ಮನಸ್ಸು ಸಂತೋಷವನ್ನು ಪಡಿಸು ಮಗಳೇ. ಅಪ್ಪಯ್ಯ ಅಮ್ಮ ಅಂದನೆ ಏನು ತರಿಸಿಕೊಡುವೆ? ಚಿತ್ರಪಟಗಳನ್ನು ತರಿಸಿಕೊಡುವೆ ಮಗಳೇ. ಯಾರಿಗೂ ನಿನ್ನೆಗೆ ಮಗಳೇ ಬೇಕಾಗಿಲ್ಲ. ಅದು ಯಾತಕ್ಕೆ ಬೇಕಾಗಿಲ್ಲ ಮಗಳೇ? ನೋಡ್ಕೊ. ಇಂಥ ಆಟವನ್ನು ಮಾಡುವುದು ನಿನ್ನೆಗೆ ತರವಲ್ಲ ಮಗಳೇ. ನೀನು ಇಂಥ ಆಟವನ್ನು ಮಾಡುವುದು ನಿನಗೆ ತರವಲ್ಲ. ತಂದೆ ತಾಯಿಗಳ ಮಾತುಗಳನ್ನು ಕೇಳಬೇಕು ಮಗಳೇ. ಏಕೆ ಚಿತ್ರಪಟಗಳನ್ನು ಏತಕ್ಕಾಗಿ ನಿನ್ನ ಲಗ್ನವನ್ನು ಮಾಡುವುದಕ್ಕಾಗಿ ತರಿಸಿಕೊಡುವ ಮಗಳೇ. ಅವುಗಳನ್ನು ನೋಡುವುದು ಏನಿಗೆ ಬೇಕಾಗಿಲ್ಲ. ಅದು ಯಾತಕ್ಕೆ ಬೇಕಾಗಿಲ್ಲ ಮಗಳೇ? ಜೀವವನ್ನು ಬಿಟ್ಟು ಬರೀ ತಿಂಬಕ್ಕೆ ಲಗ್ನವನ್ನು ಮಾಡಿದರೆ ಬಂದ ಫಲವೇನಿದೆ? ಆ ನೀಸನ ಮಗನಂಬುಡು ಸಂತೋಷದಿಂದ ಬ್ಯಾರೆ ರಾಜಪುತ್ರವನ್ನು ತಂದುಕೊಡಲನು ಆ ಪುತ್ರನನ್ನು ಲಗ್ನವಾಗುವ ಮಗಳೇ. ಎನ್ನ ಪ್ರೇಮದ ಪ್ರೇಮೆ ಮನ್ಮಥನು. ಎಷ್ಟು ಮಾತ್ರಕ್ಕೆ ಕೊಡುವುದಿಲ್ಲ ಮಗಳೇ. ಆತನನ್ನು ಕರೆಸಿ ಲಗ್ನವನ್ನು ಮಾಡಿಕೊಟ್ಟರೆ ಶ್ರೀ ರಾಮಲಿಂಗೇಶ್ ನಿನ್ನನ್ನು ನೆಚ್ಚುತ್ತಾನೆಂದೇ ಇದನ್ನು ನಿರಾಕರಿಸಬೇಡಿ. ಅಮ್ಮ ನಂದಿನಿ ಮಾತನಾಡಲು ಬಾರದು. ಇಷ್ಟು ಚೆಲುವೆ ಯಾತಕ್ಕೆ ಮಂದಮತಿ ಸಣ್ಣವಳಾಗಿ ತಂದೆ ತಾಯಿಗಳ ಬೇಡವೆಂಬ ಮಾತನ್ನು ಧಿಕ್ಕರಿಸಿಯ ಮಕ್ಕಳೇ. ನಿನಗೆ ಇಷ್ಟು ತಿಳಿದು ಹೇಳಿದರು ಆ ತುಳಗೇಡಿ ಯಾದಗೊಲ್ಲ ಕೃಷ್ಣನ ಮಗನಿಗೆ ನನ್ನ ಮಗಳನ್ನು ಕೊಟ್ಟರೆ ಅಯ್ಯೋ ಚಿತ್ತ ಬಾಲಕರು ಕರೆಗೊಡಿಸಬರಿ. ಅಮ್ಮ ನಂದಿನಿ ಅಮ್ಮ ನಂದಿನಿ ಸಲ ಆ ಬೆಣ್ಣೆ ಕಳ್ಳನ ಸುದ್ದಿಯನ್ನ ಮುಂದೆ ಎತ್ತದರೆ ಅರ್ಥನೂ ಜಗನು ಎತ್ತರಗೆ ನಿನ್ನ ಮಾತನಾಡ ಮಗಳೇ. ಸರ್ವತ ಆ ಮನ್ಮಥನ ಕೊಡಲು ನಿಮಗೆ ಸರ್ವತ ಇಷ್ಟವಿಲ್ಲ. ಅಮ್ಮ ನೀನೇ ಇದನ್ನು ತಿಳಿದು ಇಂಥ ಹಠವನ್ನು ಸಾಧಿಸಬೇಡ. ಬಳಿಗಳಿಗೆ ಸಾರದೆ ಈ ನನ್ನನಿಗೆ ಎಷ್ಟು ಬುದ್ಧಿ ಮಾತು ಹೇಳಿದರೂ ಕೇಳುವುದಿಲ್ಲ. ಹೌದು ದೇವ. ಸಾರಥಿ ಅಂತಃಪುರದಲ್ಲಿ ಇರುವ ಎನ್ನ ಕಾಂತಿಯನ್ನು ಜಾಗ್ರತೆಯಿಂದ ಬರೆಯುವ ಸಾರಥಿ ನೀನು ಹೋಗಿ ಜಾಗ್ರತೆ. ಅದೇ ಪ್ರಕಾರವಾಗಿ ಭೂಪತಿ ಕಮಲಗಂಡೆ ಬಾಮ ಬಾಮೇಲೆ ರಘುನಾಥ ಗೌಡ ಅವರು ನನ್ನ ಕಲಾ ಕಾಣಿಕೆಯನ್ನು ಮೆಚ್ಚಿ 2001 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸುಂದರಿ ಅರಮನೆಯಲ್ಲಿರುವ ನನ್ನನ್ನು ಕರೆಸಿದ ಕಾರಣವೇನೋ? ಸುಂದರಿ ಸುಂದರ ಈ ನನ್ನ ನೀವು ಆಟವನ್ನು ಬಿಡದೆ ಆ ಮನ್ಮಥನನ್ನು ಬಿಟ್ಟು ಇನ್ನು ಯಾವ ವೀರನನ್ನು ಲಗ್ನವ ಹಾಕಬೇಕೆಂದು ಒಂದೇ ಹಠವನ್ನು ಆದ್ದರಿಂದ ಆ ಮನ್ಮಥನಿಗೂ ಕೊಡಲು ಸರ್ವತ ನನಗೆ ಇಷ್ಟವಿಲ್ಲ. ಆದ ಕಾರಣ ಈ ನಂದನಿಗೆ ಬುದ್ಧಿ ಮಾತು ಹೇಳೋಕಾಗೆ ಗುಣವಂತೆ ನೀನೇ ಇಷ್ಟದಂತ ಅಂತ ಅಮ್ಮ ಮಗಳೇ. ತಂದೆ ತಾಯಿ ಮಾತು ಕೇಳಬೇಕಾಗಿದ್ದು ಮಗಳಾದ ನಿನ್ನ ಕರ್ತವ್ಯವೇ ಹೌದಲ್ಲವೇ? ನಿನ್ನ ತಂದೆಗೆ ಹಾಳು ಮಾಡದೆ ನಿನ್ನ ತಂದೆ ಹೇಳಿದಂತೆ ಬೇರೆಯವರನ್ನು ಲಗ್ನವಾಗುವ ರತಿದೇವಿ ಹೇಳನ್ನ ನುಡಿಯ. ಅಮ್ಮ ಜನನಿ ರತಿ ಎಷ್ಟು ಮಂದಿ ಹೇಳಿದ್ರು ಮನ್ಮಥನೇ ವಿನಃ ಅನ್ಯರನ್ನು ಲಗ್ನವಾಗುವುದಿಲ್ಲ ತಾಯಿ. ರತಿ ಎತ್ತದಿರುವುದಿಲ್ಲ. ಕಾಂತ
ಪ್ರಾಣಕಾಂತಿ ಸುಂದರ, ಅದೇ ಸುಂದರಿ, ನಿನ್ನ ಮಗಳು ಹೇಳಿದ್ದೇನು ಗೊತ್ತೇ? ಅದು ಏನು ಹೇಳಿದ್ರು ಮಗಳೇ? ಹೇಳ, ಹೇಳಿ. ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಕೈ ಹಿಡಿದ ಪತಿದೇವ ಎನ್ನ ಬಾಳಿಗೆ ಕೈ ಹಿಡಿದ ನಿನ್ನ ಮಗಳಿಗೆ ನೀತಿಯಿಂದ ಹೇಳಿದ್ರು ಅವಳು ನನಗೆ ಬೇಡ ಎಂದು ಹೇಳಿದಳು. ಹೌದೇನೋ ಸುಂದರಿ? ಮಟ್ಟಂತೆ ಅದಕ್ಕೆ ಮನ್ಮಕ್ಕನಿಗೆ ಲಗ್ನವನ್ನು ಮಾಡುತ್ತ ಅಂತ ಗುಣವಂತ. ಆ ದೊಡ್ಡನ ಸುದ್ದಿ ಹೇಳಲಿಕ್ಕೆ ನಾನು ಕರೆದಲ್ಲ. ಇನ್ನೊಂದು ಸಲ ಆ ನೀತನ ಸುದ್ದಿಯನ್ನು ಮುಂದೆ ಎತ್ತಿದರೆ ಕಾಂತ, ನಾನು ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ನಿನ್ನ ಮಗಳಂತೂ ನೀನು ಅಂತ ನಾನೇನು ಮಾಡಲಿಲ್ಲ. ನಾನು ಅಪ್ಪಯ್ಯ, ಅಮ್ಮ ಅಂದರೆ ಎನ್ನ ಪೂರ್ವ ಜನ್ಮದ ಸುದ್ದಿಯನ್ನು ನಿನ್ನ ಗೊತ್ತಿಲ್ಲವೇ? ಅದು ಹೇಳು ಮಗಳೇ. ಹೇಳಲೇ? ಅದು ಹೇಳು, ಚೆನ್ನಾಗಿ ಹೇಳು ಮಗಳೇ. ಕೇಳು ಎನ್ನ ಮಾತು ಪಿತನೇ, ಕೇಳು ಎನ್ನ ಪಿತನುಡಿಯ. ಅದು ಹೇಳು, ಚೆನ್ನಾಗಿ ಹೇಳು ಮಗಳೇ. ಕೇಳು ಎನ್ನ ಮಾತು ಪಿತನೇ.
ಅದು ಏನು ಚೆನ್ನಾಗಿ ಹೇಳು ಮಗಳೇ. ತಂದೆ ಅಮ್ಮ ಕುದ್ರೆ ಅಪ್ಪಯ್ಯ ಅಮ್ಮ ಮಗಳೇ ಜನಕ ಮಗಳೇ. ತಂಜನಕ ಅಮ್ಮ ಮಗಳೇ. ಶ್ರೀಕೃಷ್ಣ ಬಲರಾಮರೇ ಎನ್ನ ಮಾವಂದಿರು, ಹೌದೇ. ರುಕ್ಮಿಣಿ ದೇವತೆಯವರೇ ಎನ್ನ ಅತ್ತೆಯವರು. ಇದರಂತೆ ಪೂರ್ವ ಜನ್ಮದಲ್ಲಿ ಇತ್ತು ತಂದೆ, ಸುಳ್ಳಲು ನೀ ಮಾತು. ಅಯ್ಯೋ ನಿನ್ನ ಬಂಗಾರದ ಮುದ್ದಿಗಿರಿಯೇ ಜನಕ ನಿನ್ನ ಪೂರ್ವ ಜನ್ಮದ ಸಾರ್ಥಕ ತಿಳಿಯದೆ ನಿಮಗೆ ಇಲ್ಲದೆ ಎಣ್ಣೆಗೆ ಹೌದೇ ಅಲ್ಲನೇ ಅಪ್ಪಯ್ಯ. ನಿನ್ನ ಸಂಗತಿ ತಿಳಿಯದೆ ಆ ದ್ರೌಪದಿಯನ್ನು ನಿಂದಿಸಿದರು. ಈಗ ಎನ್ನದು ತಪ್ಪಾಯಿತು. ಈಗ ನಾನು ಆ ತಾಯಿಯನ್ನು ಕರೆದರೆ ದ್ರೌಪದಿ. ಆದ್ದರಿಂದ ಆ ದ್ರೌಪದಿ ತಾಯಿಯನ್ನು ಕರೆದುಕೊಂಡು ಬಾರಮ್ಮ. ರಥೇ ನೀನು ನಿನ್ನ ಇಷ್ಟದಂತೆ ಹೋಗಿ ಕರೆದುಕೊಂಡು ಬರುವನೆ ತಂದೆ. ನಾನು ದ್ರೌಪದಿ ಬಾಮ. ಭೀಮ ಅರ್ಜುನ ಕೃಷ್ಣ ಎಲ್ಲರೂ ರೆಡಿ ಇರೋದಪ್ಪ. ಅರ್ಜುನ ಕೃಷ್ಣ ಭೀಮ ದ್ರೌಪದಿ ಬಾಮ. ದ್ರೌಪದಿ ಅಪ್ಪ ಸಾರಥಿ, ಅಮ್ಮಯ್ಯ. ನನ್ನ ತಾಯಿಯಾದ ದ್ರೌಪದಿಯು ಎಷ್ಟು ದೂರ ಹೋಗಿರಬಹುದು ಏನೋ. ಆಧಾರ್ ಕಾರ್ಡ್ ಐತಮ್ಮ. ಫ್ರೀ ದೂರ ಹೋಗ್ಬಿಟ್ಟಂತ. ನನ್ನ ತಾಯಿ ಹತ್ತಿರಕ್ಕೆ ಹೋಗಿ ಕರೆದುಕೊಂಡು ಬರೋಣ ನಡಿಯಪ್ಪ ಸಾರಥಿ. ತಾಯಿ ಅಮ್ಮ ಜನವೇ, ಹೆಣ್ಣನ್ನಾದ್ರೂ ನೋಡು, ಹೆಣ್ಣ ಮುಖವನ್ನಾದ್ರೂ ನೋಡು, ಒಂದು ಮಾತನ್ನಾದ್ರೂ ಆಡು. ಅಪ್ಪ ಸಾರಥಿ, ನನ್ನ ತಾಯಿ ಅಪ್ಪ ಮೌನದಿಂದ್ರು. ಹೌದು ತಾಯಿ. ನಾನೇನು ಮಾಡಲಪ್ಪ ಸಾರಥಿ, ಮುಂದೇನು ನನ್ನ ಗತಿ. ನೀನೇನ್ ಮಾಡಿಲ್ಲಮ್ಮ. ನಿಮ್ಮ ಬಾಯಿ ಬಂದಂಗ್ ಬೈದನ. ಅಪ್ಪ ಸಾರಥಿ, ಇವಳಿಗೆ ಆರಾಧವಷ್ಟು ನಮಗೆ ತಕ್ಕಬೇಕು. ಮುಂದಕ್ಕೆ ಹೋಗೋಣ ನಡಿ. ಅಮ್ಮ ಪಾತ್ರದಲ್ಲಿ ನಾನು ಬಂದಿರುವೆನು, ಎನ್ನ ಮುಖವನ್ನಾದ್ರೂ ನೋಡು, ಒಂದು ಮಾತನಾಡು ಆದರೂ ಆಡು. ತಾಯಿ ಸೌಖ್ಯ ಪ್ರಧಾನಿ. ಅಮ್ಮ ದೇವಿ, ನಿಮ್ಮ ತಂದೆಯು ಕಡುಮೂರ್ಖನು. ಹೌದೇ, ಅವನ ಮುಖವನ್ನು ಸರ್ವತಾ ನೋಡಲಾರೆನು. ಸುಮ್ಮನೆ ಹೋಗಿ ಗತಿದೇವಿ, ನಮ್ಮ ಅರಮಂದಿರಕ್ಕೆ ಹೋಗೋಣ ಬಾ. ಅಮ್ಮ ದೇವಿ, ಅಮ್ಮ ಜನ ನಿನ್ನ ಮುಖವನ್ನು ನೋಡಿ ನಿಮ್ಮ ಅರಮಂದಿರಕ್ಕೆ ಬರಬಹುದು. ದ್ರೌಪದಿ ನನ್ನ ತಪ್ಪು ಕ್ಷಮಿಸು, ಸಮಾಧಾನ ವಹಿಸು. ಈ ಸೀಟ ಮೇಲೆ ಕೂಡಬದ್ದವಳಾಗು. ಅಮ್ಮ ದ್ರೌಪದಿ, ಈಗ ನಿನ್ನ ಹಬ್ಬದ ಒಟ್ಟಿಗೆ ಸೇರಿಸಿದ ಮಗನೆಂದು ಭಾವಿಸು. ಈಗೋ ಎನ್ನ ಕುಮಾರಿಯಾದ ರತಿದೇವಿಯನ್ನು ಇದರಿಂದ ಆ ಮನ್ಮಥನಿಗೆ ಕೊಟ್ಟು ಯಜ್ಞವನ್ನು ಮಾಡಿಬಿಟ್ಟು ಜಾಗ್ರತೆಯಿಂದ ನಮ್ಮ ಆಗ್ರಹರಾದ ಶ್ರೀಕೃಷ್ಣ ಬಲರಾಮರನ್ನು ನಾಳೆ ಉದಯಕ್ಕೆ ಕರೆದುಕೊಂಡು ಬಾರಮ್ಮ. ದ್ರೌಪದಿ, ನೀನು ಹೋಗಿ ಜಾಗ್ರತೆ. ಕಮಲ ಚಕ್ರವರ್ತಿ, ಅಮ್ಮ ದ್ರೌಪದಿ, ನಾನು ಮೊದಲು ನಿಮ್ಮ ಮನೆಗೆ ಬಂದು ಮಗಳನ್ನು ಕೊಡು ಎಂದು ಕೇಳಿದರೆ ನೀನು ಕೊಡಲಿಲ್ಲ. ಎಲ್ಲ ಮಗಳ ಪೂರ್ವದ ವೃತ್ತಾಂತವನ್ನು ತಿಳಿಯದೆ ಏನೋ ಮಾತನಾಡಿದೆ. ನಿನ್ನ ಮಗಳು ಬೇಡ, ನೀನು ಬೇಡ. ಹಾಗೆಲ್ಲ ಮಾತನಾಡಬಾರದು ದ್ರೌಪದಿ. ಸಾರಥಿ ದೇವರ ಕನ್ನಕ್ಕೆ ಹೋದ ದ್ರೌಪದಿಯು ಇದುವರೆಗೆ ಬರಲಿಲ್ಲವಲ್ಲ. ದ್ರೌಪದಿಯ ಕನ್ಯಾ ದೊರೆಯಿತೋ ಇಲ್ಲವೋ ಎನ್ನಿಗೆ ತಿಳಿಯಲಿಲ್ಲ. ಅಯ್ಯೋ ಸಾಂಬಶಿವನೇ, ಎನ್ನಗೆ ಇಂಥ ಚಿಂತೆಯನ್ನು ಉಂಟು ಮಾಡಿದೆ. ಅಯ್ಯೋ ವಚನ ಕೊಟ್ಟು ಭ್ರಷ್ಟನಾಗಿ ಎನ್ನ ಜನರಿಗೆ ಮಗವನ್ನು ಹೇಗೆ ತೋರಿಸಲಿ? ಎನ್ನ ಸತಿಯಾದ ರುಕ್ಮಣಿಗೆ ಏನೆಂದು ಹೇಳಲಿ? ಆಹಾ, ನಾನು ಈಗಲೇ ಪರ್ವತಾಗ್ರವನ್ನು ಏರಿ ಕೆಳಕ್ಕೆ ಕಳೆದುಕೊಳ್ಳುವೆನು. ಇದೇ ಹೋಗುವೆನು. ಹರಹರ ಗೌರೀವರ. ಅಣ್ಣನಾದ ಶ್ರೀಹರಿ, ನಾನು ನಿನ್ನ ಮಾರ್ಗವನ್ನು ನಿರೀಕ್ಷಿಸುತ್ತಾ ನಿನ್ನ ಪ್ರಾಣವನ್ನು ನೋಡಲು ಎಷ್ಟು ಕಳಕಳ ತೋರಿಸಿರೋದು. ಅಮ್ಮ ದ್ರೌಪದಿ, ಅಣ್ಣ ನೀನು ಹೋದ ಕಾರ್ಯವು ಏನಾಯಿತು? ಮಾರ್ಗವಾಗಿ ತಿಳಿದು ಎನ್ನ ಮಾನವನ್ನು ತಿಳಿಸು. ದ್ರೌಪದಿ, ಹೇಳಮ್ಮ, ದೇವರು ಸಂಗತಿ. ಅಣ್ಣನಾದ ಶ್ರೀಹರಿ, ಅಮ್ಮ ದ್ರೌಪದಿ, ಕಮಲರಾಜನ ಮಗಳಾದ ರತಿದೇವಿಯನ್ನು ನಿನ್ನ ಮಗನಿಗೆ ನಿಶ್ಚಯ ಮಾಡಿ ಬಂದಿರುವೆನು. ಹಾ ಅಣ್ಣ,
ತಂಗಿ ನೀನು ಈಗಲೇ ಬಂದ ಬಾಂಧವರನ್ನು ಕರೆದುಕೊಂಡು ಹೋಗಿ ಲಗ್ನವನ್ನು ಮಾಡಿಕೊಂಡು ಬಾ ಅಣ್ಣ ರಾಜಾಜ್ಞೆ. ಭರ ಭರ ಎಲ್ಲ ಸಾಗಿ ಹೋಗಿ ತಂಗಿಯಾದ ದ್ರೌಪದಿ ಸಾಹಸವನ್ನು ನೋಡಿದ್ಯಾ? ನೋಡಿದರೆ ದೇವ ನನಗೆ ನಿಯಮಿತವಾದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದವು. ಅಮ್ಮ ದ್ರೌಪದಿ ಅರ್ಜುನ ಧೈರ್ಯ ಸಾಹಸಕ್ಕೆ ತ್ರಿಲೋಕದಲ್ಲಿ ಯಾರೂ ಇಲ್ಲ. ನೀವೇ ನನ್ನ ಪ್ರಾಣ ರಕ್ಷಣೆಯ ಮಾಡಿ ನನ್ನ ಆತ್ಮ ಬಾಂಧವು ನೀನೇ. ನಿನ್ನ ಉಪಕಾರವು ಎಷ್ಟು ರಿಸಿದರೂ ಇರಲಾರದು. ಅಮ್ಮ ದ್ರೌಪದಿ ನಿನ್ನನ್ನು ನಿಮ್ಮಂತ ತಂಗಿಯೇ ಇರಬೇಕು. ಪಾಂಡವರ ಪತ್ನಿಯಾದ ದ್ರೌಪದಿ ತರಮಾನದ ಮನ್ಮಥನ ನಾವು ಮಾಡಿಕೊಂಡು ಬಾರಮ್ಮ ಈಗಲೇ. ಅಣ್ಣನಾದ ಶ್ರೀಹರಿ ಅಮ್ಮ ಸಹೋದರಿ ಎನ್ನ ಕಾಂತನು ನಿದ್ರೆಯಲ್ಲಿ ಇದ್ದರು. ಅಣ್ಣ ಅಮ್ಮ ತಂಗಿ ಎನ್ನ ಕಾಂತನಿಗೆ ಹೇಳದೆ ಕೇಳದೆ ನಾನು ಬಂದಿರುವೆನು. ಅಣ್ಣ ಅಮ್ಮ ತಂಗಿ ಆ ಅರ್ಜುನನು ಎಷ್ಟು ಕೋಪ ಭರಿತನಾಗಿರುವನೋ ಏನು. ಅಣ್ಣ ಅಮ್ಮ ತಂಗಿ ನಾನು ಮಾತ್ರ ಲಗ್ನಕ್ಕೆ ಬರುವುದಿಲ್ಲ. ನನ್ನ ಕಾಂತನ ಬಳಿಗೆ ಹೋಗುವೆನು ಅಣ್ಣ ರಾಜಾಜ್ಞೆ. ಅಮ್ಮ ತಂಗಿ ಹೇಳೋದು ಚೆನ್ನಾಗಿ ಕೇಳಪ್ಪ. ಹೇಳೋಣ. ಅರ್ಜುನ ರೆಡಿ ಇರ್ಬೇಕಪ್ಪ, ಭೀಮಗಳ ರೆಡಿ ಇರ್ಬೇಕಲ್ಲ. ತಂಗಿ ಕೇಳುತ್ತೇವೆ. ಅಣ್ಣನಾದ ಶ್ರೀಹರಿ ಅರ್ಜುನನ್ನು ಶಿರಚ್ಛೇದನನ್ನು ಮಾಡುವಿನಲ್ಲಿ ಹೇಳಿದೆಯಲ್ಲ, ಆ ಚಿಂತೆಯನ್ನು ಬಿಡು. ಅಮ್ಮ ದ್ರೌಪದಿ, ಅಣ್ಣನಾದ ಶ್ರೀ ನೀನು ಎಷ್ಟು ಮಾತ್ರಕ್ಕೆ ಭಯಪಡಬೇಡ, ನೀನು ಕಣ್ಣೀರನ್ನು ಕುಡಿಸಬೇಡ. ದ್ರೌಪದಿ ಸಂಗಾತಿ ಬಿಡಿಬಿಡಮ್ಮ ನಿನ್ನ ಮನಸ್ಸಿನ ಪ್ರೀತಿ. ಅರ್ಜುನ ಬಾಪ ಅದೇನು ದೇವ? ಅಯ್ಯೋ ಎನ್ನ ಕಾಂತಿಯು ಎನ್ನನ್ನು ಹಾಸಿಗೆಯಲ್ಲಿ ಮಲಗಿಸಿಬಿಟ್ಟು ಸಾರಥಿ ಈ ಅರ್ಧ ರಾತ್ರಿಯಲ್ಲಿ ಒಬ್ಬನೇ ಹೋಗುವುದಕ್ಕೆ ಕೆಲಸಗಳು
ಹೋಗಿ ನಮ್ಮಣ್ಣನಾದ ಪ್ರಿಯರಿಗೆ ಮಗನಿಗೆ ಕಣ್ಣೀರು ತರಲಿಕ್ಕೆ ಹೋಗಿರುವೆನು. ಕಾಂತ ನನ್ನನ್ನು ನಂಬು ನಮ್ಮ ಕಾಂತ ಗುಣವಂತ. ಸಿಂಹಾಸನದಲ್ಲಿ ಕೂಡಿಸಿದರೆ ಕಿತ್ತ ಕೆದರುವ ಬುದ್ಧಿಯನ್ನು ಮುಟ್ಟುವುದನ್ನೇ ಮುಖ ಎಂಥ ಮಾತನಾಡಿದೆ ಅದರಂತೆ ನೀನು ನನಗೆ ನೀತಿಯ ಧರ್ಮವನ್ನು ಹೇಳಿದರೆ ನಾನು ಬಿಡುವುದೇ. ಏ ಪಾಂಚಾಲಿ ಪುಲ್ಲತರಪಿತನಾದ ಶ್ರೀಕೃಷ್ಣನಲ್ಲಿಗೆ ಹೋಗಿದ್ದನೆಂದು ಇಂಥ ಮಾತುಗಳನ್ನು ಎನ್ನ ಮುಂದೆ ಬಗೆಯಿದರೆ ಮಾತುಗಳನ್ನು ಕೇಳಿ ಮೆಚ್ಚುವುದಕ್ಕೆ ನಾನೇನು ಹುಟ್ಟಲೇ ಮುಖೆ ಅಂತ ಏ ಹನುಮ ಹೆಂಡತಿಯನ್ನು ನಂಬುವುದಿಲ್ಲವೇ? ಇಂಥ ಕಪಟದ ಮಾತುಗಳನ್ನು ಬಗೆಯಿದರೆ ಬಿಟ್ಟವಾಗಿ ಬಲ್ಲವನೇ ಹೇಗೆ? ಬಯಸಿಯ 14 ಲೋಕಕ್ಕೆ ಸಂರಕ್ಷಕನಾದ ಆ ಶ್ರೀಕೃಷ್ಣನಿಗೆ ಬರೆಯಲಾದ ಚಕ್ರವನ್ನು ನೋಡುತ್ತಾರೆ. ಏ ಮುಖಂಡೆ ಶ್ರೀಮಂತರಂತೆಯೂ ಇಂಥ ತಗಲುವಾಗಿ ಮನವನ್ನು ಜನರಿಗೆ ಕೈಸಲಿಸಬಲ್ಲಿಯ. ಏ ಮುಖಂಡೆ ಇಲ್ಲದಿದ್ದರೆ ತಂಟೆ ಹಚ್ಚಿ ಎನ್ನ ಮುಂದೆ ಧರ್ಮ ಪುರಾಣವನ್ನು ಬಿಚ್ಚುತ್ತಿದ್ದರು. ಪಾಂಚಾಲಿ ಎಲ್ಲ ಕೈ ಹಿಡಿದ ಪತಿ ದೇವ ಎಲ್ಲ ಬಾಯಿ ಹೆಂಡತಿಯ ಮಾತನ್ನು ನಂಬುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ನಮ್ಮಲ್ಲಿ ಮುಖೆ ಅಂತ ತಮ್ಮ ನಾನೇನು ಮಾಡಿರುವೆನೋ? ಏ ಹನುಮನೆ ಆತಿಗೆಯಲ್ಲಿ ಅನ್ನನ್ನು ಮಲಗಿಸಿ ಬಿಟ್ಟು ಹೋಗುವುದಕ್ಕೆ ನಿನ್ನಗೆ ಅಪ್ಪಣೆಯನ್ನು ಕೊಟ್ಟಾನ. ಸುಂದರ, ಏ ಮದಮುಖ ನೀನು ನಿದ್ರೆಯಲ್ಲಿದ್ದೆ, ಅದಕ್ಕಾಗಿ ನಿನ್ನನ್ನು ಎಬ್ಬಿಸಲಿಲ್ಲ. ನಿನ್ನಿಗೆ ಹೋಗುವುದಕ್ಕೆ ನಾಚಿಕೆ ತಲೆಗಳ ನನ್ನನ್ನು ಬಿಟ್ಟು. ಸುಂದರ, ಏ ಮುಖ ನಮ್ಮ ಅಣ್ಣನ ಮಗನಿಗೆ ಕನ್ಯೆ ತರದೇವಕ್ಕೆ ಹೋಗಿರುವೆನು. ಹರೆಯ ಪ್ರಾಣೇಶ್ವರ, ಏ ಮದಮುಖನೇ ಪತಿಯ ಮೇಲೆ ಸಂಶಯವೇ? ಎಷ್ಟು ಮಾತ್ರಕ್ಕೂ ನಂಬೋದಿಲ್ಲ ಮುಖೆ. ನೀನೆಂಥ ಪತಿಯು? ಏನು ಮಾತನಾಡಿದ್ರೆ ಏ ಮುಖೆ ಕಾಂತ, ಏ ಹನುಮನೆ ತಾಯಿಗೆ ಮಗನಿಗೆ ವಿಷವನ್ನು ಇಟ್ಟಿದರೆ ಬಳ್ಳಿಯೊಳಗಿನ ತಾಯಿ ಬಳ್ಳಿಯೇ ನುಂಗಿದರೆ ಕಾಂತ ಏ ಮದಮುಖೆ ಬೇರೆಯದ್ದು ಒಳ ಮೇದರೆ ದಾರು ಮಾಡುವುದೇನು? ಕಾಂತ, ನೀನೇ ಕುಳಿತು ಈ ರೀತಿ ಮಾತನಾಡುವೇನು ಕಾಂತ ಗುಣವಂತ? ಏ ತಾಯಿ ಬಡಗಿಯಾದ ಹೆಣ್ಣೆ ಆ? ಈ ಗಾಢಾಂಧಕರ ಮಬ್ಬಿನ ಒಬ್ಬಯ ಪರ್ವತಗಳನ್ನು ಏರಿ ಇಳಿದು
ನಿನ್ನ ಮಾತನ್ನು ಸರ್ವತಾ ನಾನು ನಂಬುವುದಿಲ್ಲ ಮೂರ್ಖರೇ. ನಮ್ಮಣ್ಣನ ಮಾತಿಗೆ ನಾನು ಮನವಟ್ಟು ಹೋದೆ. ನೀನು ಅಂತ ಕಾರ್ಯವನ್ನು ಮಾಡಿರುತ್ತಿಲ್ಲವೇ ಮೂರ್ಖರೇ? ಕಾಂತ, ಏ ಮದಮುಖರೇ, ಶ್ರೀಕೃಷ್ಣನು ಏನೋ ಒಂದು ನಿಮಿತ್ತ ನನ್ನನ್ನು ಕೂಗಿ ಕರೆದಂತಾಯಿತು, ಅದಕ್ಕಾಗಿ ಹೋಗಿದನು. ನೀನು ಏನು ಹೇಳಿದರೆ ನಾನು ನಂಬುವುದಿಲ್ಲ ಮೂರ್ಖರೇ. ಕರ ಮುಗಿಯೋ ಬೇಡ ಅದೇ ಪ್ರಾಣೇಶ್ವರ, ಎಷ್ಟು ವಿಧವಾಗಿ ಹೇಳಿದರೆ ನೀನು ಒಂದೇ ಅರ್ಥವನ್ನು ಹೇಳಿದಿರುವೆ. ನೀನು ಅಂತ ಕಾರ್ಯವನ್ನು ಮಾಡಿಲ್ಲವಲ್ಲ ಮೂರ್ಖರೇ. ಕಾಂತ, ಎಲೆ ಹದಮಳೆ, ನೀನೇ ಕುಳಿತು ನನ್ನನ್ನು ಕೊಲ್ಲಿದರೆ ದಾರೇನು ಮಾಡುವರು? ಈ ಸಿದ್ದನ್ನು ಸೈರಿಸು ಕಾಂತ, ಮತಿಮಂತ. ಎಲೆ ಮಾಟಗಾರಟಿಯೇ, ನೀಟಾದ ಮಾತುಗಳನ್ನು ಎನ್ನ ಮುಂದೆ ಇಂಥ ಬೂಟಕೆಯ ಮಾತುಗಳನ್ನು ಹೊಗಳಿದರೆ ನಿನ್ನ ಹಲ್ಲಗಳ ಮುರಿದು ಏ ಪುಟದ ಖಡ್ಗದಿಂದ ನಿನ್ನ ದಿಟ್ಟವಾದ ಮಾತುಗಳು. ಏ ಮೂರ್ಖರೇ, ಈ ಕ್ಷಣವ ನಿಮ್ಮನ್ನು ಯಮನಾಲಯಕ್ಕೆ ಕಳಿಸಿಬಿಡುವೆನು. ನಿಮ್ಮಂತ ಹೆಂಗಸರ ಮಾತುಗಳನ್ನು ತಿಳಿಯುವುದು ಆ ಶಿವನಿಗಾದರೂ ಸಾಧ್ಯ. ಏ ಮದಮುಖರೇ, ದೂರ ನಿಂತು ಮಾತನಾಡಲೇ ಮೂರ್ಖರೇ. ಇದಕ್ಕೊಂದು ಶ್ಲೋಕವಿರುವುದು, ಅದನ್ನು ಹೇಳುತ್ತೀನಿ ಕೇಳು. ಮೂರ್ಖರೇ, ಏನು ಮಾತನಾಡಿಲೇ ಮದಮುಖರೇ? ಕಾಂತ, ಏ ಹನುಮನೆ, ಹೆಂಡತಿ ಮೇಲೆ ಇಂಥ ಸಿಟ್ಟು, ನಾನೇನು ಹೇಳುತ್ತಿರುವೆನೋ ನೀನೇನು ಮಾಡುತ್ತೀಯ ಮೂರ್ಖರೇ? ಮೂರು ಲೋಕದ ಗಂಡ, ಏ ಹನುಮನೆ, ಎಂಥ ಮಾತು!